ಸೋಷಿಯಲ್ ಮೀಡಿಯಾದಲ್ಲಿ ಅದೆಷ್ಟು ಯೂಸ್ ಆಗ್ತಾವೋ ಅಷ್ಟೇ ಡೇಂಜರಸ್ ಕೂಡ. ಫೇಸ್ಬುಕ್, ಇನ್ಸ್ಟಾದಲ್ಲಿ ಪರಿಚಯ ಆಗಿ ಮದುವೆಯಾಗಿರೋ ಉದಾಹರಣೆಗಳು ಕೂಡ ಇವೆ. ಹಾಗೆ ಮೋಸ ಹೋದವರ ಲಿಸ್ಟ್ ಕೂಡ ದೊಡ್ಡದೇ ಇದೆ. ಅಮಾಯಕ ಯುವತಿಯರು ಮೋಸ ಹೋಗೋದು ಒಂದ್ ಕಡೆಯಾದ್ರೆ, ಮಹಿಳಾ ಪೊಲೀಸ್ ಒಬ್ರು ಯಾಮಾರಿರುವಂತಹ ಕತೆ ಇದು. ಆಕೆ ಮಹಿಳಾ ಕಾನ್ಸ್ಟೇಬಲ್, ಈತ CRPF PSI. ಇಬ್ಬರಿಗೂ ಪರಿಚಯವಾಗಿದ್ದು ಇನ್ಸ್ಟಾಗ್ರಾಮ್ನಲ್ಲಿ. ಮೊದಲು ಫ್ರೆಂಡ್ಸ್ ಆಗಿದ್ದ ಇಬ್ಬರ ನಡುವೆ ಗೊತ್ತಿಲ್ಲದಂತೆ ಲವ್ ಶುರುವಾಗಿತ್ತು. ಭೇಟಿ, ಪ್ರೀತಿ, ಸುತ್ತಾಟ ಅಂತ ಮಹಿಳಾ ಕಾನ್ಸ್ಟೇಬಲ್ ಅಂದ್ಕೊಂಡಿದ್ರೆ ಇನ್ಸ್ಟಾಗ್ರಾಮ್ನಲ್ಲಿ ಪರಿಚಯವಾಗಿದ್ದ ಮಾಟಗಾರನ ಟ್ರಿಕ್ಸೇ ಬೇರೆಯಾಗಿತ್ತು. ನೋಡೋಕೆ ಫುಲ್ ಹ್ಯಾಂಡ್ಸಮ್ ಆಗಿರೋ ಇವನ ಹೆಸರು ಸಂಜೀವ್ ಕುಮಾರ್ ಚೌಹಾಣ್, CRPF PSI. ಸದ್ಯ ಛತ್ತೀಸ್ಗಢದಲ್ಲಿ ಕೆಲಸ ಮಾಡ್ತಿರೋದು. ಈತನ ವಿರುದ್ಧವೇ ಈಗ ಮಹಿಳಾ ಕಾನ್ಸ್ಟೇಬಲ್ ಒಬ್ರು ಮೋಸ ಮಾಡಿದ್ದಾನೆ ಅಂತ ಆರೋಪಿಸುತ್ತಿದ್ದಾರೆ. 10 ತಿಂಗಳ ಹಿಂದೆ ಇನ್ಸ್ಟಾಗ್ರಾಂನಲ್ಲಿ ಸಂಜೀವ್ ಹಾಗೂ ಮಹಿಳಾ ಕಾನ್ಸ್ಟೇಬಲ್ ನಡುವೆ ಪರಿಚಯವಾಗಿತ್ತು. ನಂತರ ಇಬ್ಬರ ಮಧ್ಯೆ ಪ್ರೀತಿ ಮೂಡಿದ್ದು, ಮೊದಲ ಬಾರಿಗೆ ಸ್ಯಾಂಕಿ ಟ್ಯಾಂಕ್ ಕೆರೆ ಬಳಿ ಇಬ್ಬರು ಭೇಟಿಯಾಗಿದ್ರು. ಬೆಂಗಳೂರಿಗೆ ಬಂದಾಗ್ಲೆಲ್ಲ ಭೇಟಿಯಾಗುವಂತೆ ಒತ್ತಾಯ ಮಾಡಿ ಮದುವೆಯಾಗ್ತೀನೆಂದು ಲೈಂಗಿಕ ಸಂಪರ್ಕ ಮಾಡಿದ್ನಂತೆ ಸಂಜೀವ್. ಅಲ್ಲದೆ ಖಾಸಗಿ ಕ್ಷಣಗಳನ್ನ ತನ್ನ ಮೊಬೈಲ್ನಲ್ಲಿ ರೆಕಾರ್ಡ್ ಮಾಡಿಕೊಂಡಿದ್ದ. ಈಗ ಮದುವೆಯಾಗುವಂತ ಹೇಳಿದ್ದಕ್ಕೆ ಖಾಸಗಿ ಫೋಟೋಗಳನ್ನ ಲೀಕ್ ಮಾಡೋ ಬೆದರಿಕೆ ಹಾಕಿದ್ದಾನೆ. ಮಹಿಳಾ ಕಾನ್ಸ್ಟೇಬಲ್ ಇನ್ಸ್ಟಾ ಖಾತೆ ಹ್ಯಾಕ್ ಮಾಡಿ ತನ್ನ ಸ್ನೇಹಿತರಿಗೆ ಹಾಗೂ ಆತನ ಸ್ನೇಹಿತರಿಗೂ ಫೋಟೋ ಕಳಿಸಿದ್ದಾನಂತೆ. ಅಲ್ಲದೆ ಸಂಜೀವ್ ಕುಮಾರ್ ಚೌಹಾಣ್ ಮತ್ತು ಆತನ ಅಕ್ಕ ಇಬ್ರು ಜೀವ ಬೆದರಿಕೆ ಹಾಕಿದ್ದಾರೆ ಅನ್ನೋದು ಸಂತ್ರಸ್ತೆ ಆರೋಪ. ಸಂಜೀವ್ ಕುಮಾರ್ ಚೌಹಾಣ್ ವಿರುದ್ಧ FIR ದಾಖಲಾಗ್ತಿದ್ದಂತೆ ಆತ ಎಸ್ಕೇಪ್ ಆಗಿದ್ದಾನೆ ಅನ್ನೋ ಮಾಹಿತಿ ಇದೆ. ಇತ್ತೀಚಿನ ದಿನಗಳಲ್ಲಿ ಗೊತ್ತಿರೋರೇ ಮೋಸ ಮಾಡ್ತಾರಂತೆ. ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ಪರಿಚಯವಾದವರನ್ನ ಹೇಗ್ ನಂಬ್ತೀರಾ ಹೇಳಿ? ಯಾವುದಕ್ಕೂ ಇಂಥವರಿಂದ ಎಚ್ಚರವಾಗಿರಬೇಕು ಅಷ್ಟೇ. ಅಂಕಿತಾ ರಾಯ್ ಜೊತೆ ಪ್ರಜ್ವಲ್ ನಿಟ್ಟೂರು, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.